ವಿಗ್ರಹಕ್ಕೆ ಸಮತಳಿಸಿ ಕುರುಕುಲದಗ್ರಣಿಯ ಮುಂಕೊಂಡು ದಕ್ಷಿಣ ಗೋಗ್ರಹಣದಲ್ಲಿ ಭೀಮ ಹಿಡಿದನು ಕಲಿಸು ಶರ್ಮಕನ. ಭೀಮ ದಕ್ಷಿಣ ಗೋಗ್ರಹಣದಲ್ಲಿ ಕಲಿಸು ಶರ್ಮಕನ ಹಿಡಿದನು. ವಿರಾಟ ಪರ್ವ 4ನೇ ಸಂಧಿ ಸೂಚನೆ ವಿಗ್ರಹಕ್ಕೆ ಸಮತಳಿಸಿ. ಭೀಮ ಯುದ್ಧಕ್ಕೆಲ್ಲ ಸಿದ್ಧಗೊಂಡು ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಕುರುವಂಶದ ಮುಖ್ಯನಾಗಿದ್ದಂಥ ಕೌರವನ ಕಡೆಯ ರಾಜ ಶೂರ ಸುಶರ್ಮಕನನ್ನು ಎದುರಿಸಿ ಅವನ್ನ ಸೋಲಿಸಿ ದಕ್ಷಿಣ ಗೋಗ್ರಹಣದಲ್ಲಿ ಅವನನ್ನು ಸೆರೆ ಹಿಡಿತಾನೆ. ಕೇಳು ಜನಮೇಜಯ ಧರಿತ್ರಿಪಾಲ ಕೌರವ ದೂತರು ಅವನಿಯ ಮೇಲೆ ತೊಳಲುತ್ತಲಿ ಅರಸಿ ಕಾಣದೆ ಪಾಂಡುನಂದನರ ಅವನಿಯಲಿ ಅರಸಿ ಪಾಂಡುನಂದನರ ಕಾಣದೆ ತೊಳಲುತ್ತಲಿ ಹೋಲುವಿಕೆಯಿಂಬಿಡಿಯಲಾರದೆ ಕಾಲ ಸವೆಯಲು ನಾಲ್ಕು ದಿಕ್ಕಿನ ಮೂಲೆ ಮೂಲೆಯವರು ತಂದು ಭಿನ್ನವಿಸಿದರು ಕುರುಪತಿಗೆ ನಾಲ್ಕು ಮೂಲೆಯವರು ತಂದು ಭಿನ್ನವಿಸಿದರು. ವಿರಾಟ ಪರ್ವ 4ನೇ ಸಂಧಿ ಶ್ಲೋಕ 1. ಕೇಳು ಜನಮೇಜಯ ರಾಜನೇ ಕೇಳು. ಕೌರವನ ದೂತರು ಭೂಮಿ ಮೇಲೆ ಅಲೆಯುತ್ತಾ ಪಾಂಡವರು ಎಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದಾರೆ. ಅದು ಬರೀ ಪಾಂಡವರೇ ಅಷ್ಟೇ ಅಲ್ಲ, ಪಾಂಡವರು ಅಥವಾ ಅವ್ರನ್ನೇ ಹೋಲುವರು ಎಷ್ಟೊಂದು ಜನ ಇದ್ದಾರಲ್ಲ ಅಂಥವ್ರನ್ನೂ ಸಹ ಹುಡುಕಿ ಎಲ್ಲೂ ಸಹ ಅವ್ರನ್ನ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ಅದು ಅಲ್ಲದೆ ಅವರ 13ನೇ ವರ್ಷ ಏನು ಅಂದರೆ 12 ವರ್ಷ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸದ ಸಮಯ ಇನ್ನೇನು ಮೀರ್ತಾ ಬರ್ತಿದೆ. ಹಾಗಾಗಿ ಅವರು 4 ದಿಕ್ಕಿನ ಮೂಲೆಗೂ ಎಲ್ಲ ಕಡೆಗೂ ಹೋಗಿ ಹುಡುಕ್ತಾ ಇದ್ದಾರೆ ಅಂತ ಕುರುಪತಿಗೆ ಹೀಗೆ ಹೇಳ್ತಾರೆ. ಒಂದು ವಾರ್ತೆಯಲ ತ್ರಿಗರ್ತಾನಂದ ಕರವಿದು ಜೀಯ ಕೀಚಕ ವೃಂದವನು ಗಂಧರ್ವರು ಇರುಳು ಐದಂದು ಖಾದಿಯಲ್ಲಿ ಕೊಂದು ಹೋದರು. ರಾವಣನ ವಿಧಿ ಇಂದು ಕೀಚಕಗಾಯಿತೆನೆ ಕೇಳ್ದು ಒಂದು ನಿಮಿಷ ಮಹೀಶ ಮೋನವ ಹಿಡಿದು ಬೆರಗಾದ. ಶ್ಲೋಕ 4. ಒಂದು ವಾರ್ತೆಯಲ. ಹೀಗೆ ಕೌರವ ತುಂಬ ದುಃಖದಲ್ಲಿರ್ತಾ ಇರಬೇಕಿದ್ರೆ ಆಗೊಂದು ವಾರ್ತೆ ಬರುತ್ತೆ. ಅರೆ ಕೌರವ, ಒಂದು ವಾರ್ತೆ ಇದೆ ಕೇಳು. ಇದು ಕೌರವನ ನಿನ್ನ ಸಾಮಂತ ರಾಜ ಇದ್ದಾನಲ್ಲ ಮಿತ್ರ ತ್ರಿಗರ್ತ ರಾಜರಿಗೆ ಒಂದು ಆನಂದದಾಯಕವಾಗಿದೆ ಅಂತೇನಂತ ಹೇಳಿದ್ರೆ, ಜಿಯತ್ರಿಗರ್ತರ ಶತ್ರು ಕೀಚಕ ಸಮೂಹವನ್ನು ಯಾರೋ ಒಬ್ಬರು ಗಂಧರ್ವರು ರಾತ್ರಿಯ ಸಮಯದಲ್ಲಿ ಬಂದು ಸಿಟ್ಟಿನಿಂದ ಕೊಂದು ಹೋಗಿದ್ದಾರೆ ಅಂತ ಹೇಳ್ತಾರೆ. ಅವಾಗ
ರಾವಣನ ಸಹ ಹೆಣ್ಣಿಂದ ಒಂದು ಸತ್ತ, ಅದೇ ರೀತಿ ಕೀಚಕ ಸಹ ತನ್ನ ರಾಣಿ ವಾಸದಲ್ಲಿದ್ದಂಥ ಒಂದು ಹೆಣ್ಣನ್ನು ಮೋಹಿಸಿ ಸಾವಿಗೀಡಾದನು ಅಂತ ಕೇಳಿದ ತಕ್ಷಣವೇ 1 ನಿಮಿಷ ಆ ಮಹಿಷಕರುವನಿಗೆ ಮೌನವನ್ನು ವಹಿಸ್ತಾನೆ. ಅರೆ, ಇದು ಹೇಗಾಯಿತು, ಈ ರೀತಿ ಹೇಗೆ ಕೀಚಕ ಸತ್ತ ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ತಾನೆ.